ಓಂ ಶಾಂತಿ. ಸತ್ಯಯುಗ ದರ್ಶನ. ನೀವೀಗ ನೋಡಿದ ದೃಶ್ಯ ಕನಸಲ್ಲ, ಅದು ಅತಿ ಶೀಘ್ರದಲ್ಲಿ ಬರಲಿರುವ ಭವಿಷ್ಯ. ಒಮ್ಮೆ ಕಲ್ಪನೆ ಮಾಡಿಕೊಳ್ಳಿ, ದುಃಖ, ಶಾಂತಿ ಮತ್ತು ರೋಗವೇ ಇಲ್ಲದ ಒಂದು ಪ್ರಪಂಚವಿದ್ದರೆ ಹೇಗಿರುತ್ತದೆ? ಅದೇ ಸತ್ಯಯುಗ, ಅದೇ ಅಲ್ಲಾಹನ ಬಹಿಷ್ತ ಅಥವಾ ಹೆವೆನ್. ಸತ್ಯಯುಗದಲ್ಲಿ ಪ್ರಕೃತಿಯು ಮನುಷ್ಯರಿಗೆ ಸುಖ ಕೊಡಲೆಂದೇ ಕಾಯುತ್ತಿರುತ್ತದೆ. ಅಲ್ಲಿ ವಿಪರೀತ ಬಿಸಿಲು ಅಥವಾ ವಿಪರೀತ ಚಳಿ ಇರುವುದಿಲ್ಲ. ಅಲ್ಲಿ ಸದಾಕಾಲ ವಸಂತ ಋತು ಇರುತ್ತದೆ. ಗಿಡಮರಗಳು ಹೂವು ಹಣ್ಣುಗಳಿಂದ ತುಂಬಿರುತ್ತದೆ. ಗಾಳಿಯಲ್ಲಿ ಸುವಾಸನೆ ಇರುತ್ತದೆ. ಅಲ್ಲಿನ ಪಕ್ಷಿಗಳ ಹಾಡು ಮನಸ್ಸಿಗೆ ಮದ ನೀಡುತ್ತದೆ. ಅಲ್ಲಿ ಪ್ರಕೃತಿಯು ದಾಸಿಯಾಗಿ ಸೇವೆ ಮಾಡುತ್ತದೆ. ಯಾವುದೇ ಪ್ರಕೃತಿ ವಿಕೋಪಗಳು, ಭೂಕಂಪಗಳು ಅಲ್ಲಿ ಸಂಭವಿಸುವುದಿಲ್ಲ. ಅದು ಬಂಗಾರದ ಪ್ರಪಂಚ. ಅಲ್ಲಿ ರಸ್ತೆಗಳು ಸ್ವಚ್ಛವಾಗಿರುತ್ತವೆ. ಮನೆಗಳು ಇಟ್ಟಿಗೆ ಅಥವಾ ಸಿಮೆಂಟ್ನಿಂದಲ್ಲ, ಬದಲಾಗಿ ಅಲ್ಲಿನ ಅರಮನೆಗಳು ಬಂಗಾರದ ಇಟ್ಟಿಗೆಗಳಿಂದ ಕಟ್ಟಿರುತ್ತಾರೆ. ಅಲ್ಲಿ ಗೋಡೆಗಳ ಮೇಲೆ ಅಳವಡಿಸಿರುವ ಮುತ್ತು ಮತ್ತು ರತ್ನಗಳು ದೀಪಗಳಂತೆ ಬೆಳಗುತ್ತವೆ. ಅಲ್ಲಿ ವಿದ್ಯುತ್ ಕಡಿತ ಇರುವುದಿಲ್ಲ. ಪ್ರತಿಯೊಬ್ಬರ ಮನೆಯಲ್ಲೂ ಪುಷ್ಪಕ ವಿಮಾನಗಳಿರುತ್ತವೆ. ಅಲ್ಲಿನ ಮನುಷ್ಯರನ್ನು ಮನುಷ್ಯರು ಎನ್ನಲಾಗುವುದಿಲ್ಲ. ಅವರು ದಿವ್ಯ ಗುಣಗಳಿಂದ ಸಂಪನ್ನರಾಗಿರುವ ಕಾರಣ ದೇವತೆಗಳು ಎನ್ನಲಾಗುತ್ತದೆ. ಅವರು 16 ಕಲಾ ಸಂಪನ್ನ ಮತ್ತು ಸಂಪೂರ್ಣ ನಿರ್ವಿಕಾರಿ. ಅಲ್ಲಿನ ಮಹಾರಾಜ ಮತ್ತು ಮಹಾರಾಣಿ ಶ್ರೀ ಲಕ್ಷ್ಮಿ ಮತ್ತು ಶ್ರೀನಾರಾಯಣರಾಗಿರುತ್ತಾರೆ. ಅಲ್ಲಿ ಪ್ರತಿಯೊಬ್ಬರ ಶರೀರವು ಕಂಚನ ಕಾಯ ಆಗಿರುತ್ತದೆ. ಅಲ್ಲಿ ರೋಗ ರುಜಿನಗಳಿಲ್ಲ, ಆಸ್ಪತ್ರೆಗಳಿಲ್ಲ ಮತ್ತು ಡಾಕ್ಟರ್ಗಳ ಅವಶ್ಯಕತೆಯೇ ಇಲ್ಲ. ಅಲ್ಲಿ ಮುಪ್ಪಿನ ಚಿಹ್ನೆ ಇರುವುದಿಲ್ಲ. ಪ್ರತಿಯೊಬ್ಬರೂ ಸದಾ ಯುವಕರಂತೆ ಮತ್ತು ಸುಂದರವಾಗಿ ಕಾಣುತ್ತಾರೆ. ಅಲ್ಲಿ ಅಹಿಂಸಾ ಪರಮೋ ಧರ್ಮವಿರುತ್ತದೆ. ಮನುಷ್ಯರು ಮಾತ್ರವಲ್ಲ, ಪ್ರಾಣಿಗಳೂ ಕೂಡ ಪರಸ್ಪರ ಪ್ರೀತಿಯಿಂದ ಇರುತ್ತವೆ. ಅಲ್ಲಿ ಹಸು ಮತ್ತು ಹುಲಿ ಒಂದೇ ತಟದಲ್ಲಿ ನೀರನ್ನು ಕುಡಿಯುತ್ತವೆ. ಯಾರೂ ಯಾರನ್ನೂ ನೋಯಿಸುವುದಿಲ್ಲ. ಸತ್ಯಯುಗದಲ್ಲಿ ಅಕಾಲಿಕ ಮರಣ ಎಂಬ ಶಬ್ದವೇ ಇರುವುದಿಲ್ಲ. ಅಲ್ಲಿ ಆತ್ಮಕ್ಕೆ ತಾನು ಯಾವಾಗ ದೇಹ ಬಿಡಬೇಕು ಎಂಬುದು ಮೊದಲೇ ತಿಳಿಯುತ್ತದೆ. ಹಾಗೂ ಹಳೆಯ ಪೊರೆಯನ್ನು ಕಳಚುವಂತೆ ಆತ್ಮವು ಹಳೆಯ ದೇಹವನ್ನು ಬಿಟ್ಟು ಹೊಸ ಮಗುವಿನ ದೇಹವನ್ನು ಧಾರಣೆ ಮಾಡುತ್ತದೆ. ಅಲ್ಲಿ ಸಾವು ಎಂದರೆ ದುಃಖವಲ್ಲ, ಅದೊಂದು ಸಂಭ್ರಮ. ಅಲ್ಲಿ ಅಳುವ ಮಾತೇ ಇರುವುದಿಲ್ಲ. ನೀವು ಈಗ ನೋಡಿದ ಈ ವೈಕುಂಠ, ಈ ಸತ್ಯಯುಗ ಕೇವಲ ನೋಡಲು ಅಲ್ಲ, ಇದನ್ನು ನಿಮ್ಮದಾಗಿಸಿಕೊಳ್ಳಲು ಈ ಸುಂದರ ಪ್ರಪಂಚ ನಿಮಗಾಗಿ ಕರೆಯುತ್ತಿದೆ. ನೀವು ಈ ಸ್ವರ್ಗಕ್ಕೆ ಹೋಗಲು ಬಯಸುತ್ತೀರಾ? ಇದಕ್ಕೆ ಒಂದೇ ದಾರಿ, ಅದುವೇ ಪರಮಾತ್ಮನಿಂದ ಸಿಗುತ್ತಿರುವ ಜ್ಞಾನ ಮತ್ತು ರಾಜಯೋಗ. ಇದೇ ಭವಿಷ್ಯದ ಸ್ವರ್ಗಕ್ಕೆ ಕರೆದೊಯ್ಯುವ ಪಾಸ್ಪೋರ್ಟ್. ಪರಮಾತ್ಮ ಶಿವ ತಂದೆ ಈಗ ಸ್ವರ್ಗದ ಬಾಗಿಲನ್ನು ತೆರೆಯುತ್ತಿದ್ದಾರೆ. ಯಾರು ಪವಿತ್ರರಾಗುತ್ತಾರೋ ಮತ್ತು ರಾಜಯೋಗವನ್ನು ಕಲಿಯುತ್ತಾರೋ ಅವರು ಮಾತ್ರ ಈ ಸ್ವರ್ಗಕ್ಕೆ ಹೋಗಲು ಸಾಧ್ಯ. ಬನ್ನಿ, ಇಂದೇ ನಿರ್ಧಾರ ಮಾಡಿ. ಈ ಅದ್ಭುತವಾದ ರಾಜಯೋಗವನ್ನು ಕಲಿಯಲು ಮಂಡ್ಯ ನಗರದ ಬನ್ನೂರು ರಸ್ತೆಯಲ್ಲಿರುವ ನಮ್ಮ ಸೇವಾ ಕೇಂದ್ರಕ್ಕೆ ಬನ್ನಿ. ನಿಮ್ಮ ಶ್ರೇಷ್ಠ ಭಾಗ್ಯವನ್ನು ಮತ್ತು ಆಸ್ತಿಯನ್ನು ಪಡೆದುಕೊಳ್ಳಿ. ನೆನಪಿರಲಿ, ಈಗಿಲ್ಲದಿದ್ದರೆ ಎಂದೆಂದಿಗೂ ಇಲ್ಲ. ನಿಮ್ಮ ಶ್ವಾಸದ ಮೇಲೆ ಭರವಸೆ ಇಲ್ಲ. ಓಂ ಶಾಂತಿ.